ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡಿನುಡಿ ಲೈವ್ಗೆ ಸ್ವಾಗತ. ಮನೆ ಮಾಲೀಕರಿಗೆ ಇದೀಗ ಮಹತ್ವದ ಸೂಚನೆಯೊಂದು ಇದೆ. ಬಾಡಿಗೆದಾರರನ್ನು ಸೇರಿಸಿಕೊಳ್ಳುವ ಮುನ್ನ ಈ ದಾಖಲೆ ಪಡೆಯದಿದ್ರೆ ಸಂಕಷ್ಟ ಗ್ಯಾರಂಟಿ ಇರುತ್ತೆ. ಹಾಗಿದ್ರೆ ಏನು? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಇತ್ತೀಚಿನ ದಿನದಲ್ಲಿ ಬಾಡಿಗೆದಾರರಿಂದ ಮನೆ ಮಾಲೀಕರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಒಂದೆರಡಲ್ಲ. ನೀವು ಇಂತಹ ಸಂಕಷ್ಟಕ್ಕೆ ಸಿಲುಕಬಾರದು ಎಂದರೆ ಹೊಸಬರಿಗೆ ಕೀಲಿ ಕೈ ಕೊಡುವ ಮುನ್ನ ಈ ನಿಯಮಗಳನ್ನು ಪಾಲಿಸಲೇಬೇಕಾಗ್ತದೆ. ಹಾಗಿದ್ರೆ ಏನು? ಪೊಲೀಸ್ ವೆರಿಫಿಕೇಶನ್ ಅನ್ನ ಮರಿಬೇಡಿ. ಬಂದವರು ನೋಡಲು ಎಷ್ಟೇ ಒಳ್ಳೆಯವರಂತೆ ಕಂಡ್ರು ಅವರ ಹಿನ್ನೆಲೆ ತಿಳಿಯುವುದು ಮುಖ್ಯ. ಅವರ ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿ ಪ್ರತಿಯನ್ನ ಪಡೆದು ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ನೀಡಿ. ಎರಡನೇದಾಗಿ 11 ತಿಂಗಳ ಒಪ್ಪಂದ ಕಡ್ಡಾಯ. ಬಾಡಿಗೆ ನೀಡುವಾಗ ಬಾಯಿ ಮಾತಿನ ಒಪ್ಪಂದವೇ ಬೇಡವೇ ಬೇಡ. ಕಡ್ಡಾಯವಾಗಿ 11 ತಿಂಗಳ ಬಾಡಿಗೆ ಒಪ್ಪಂದವನ್ನ ಮಾಡಿಸಿಕೊಳ್ಳಿ. ಇದರಲ್ಲಿ ಬಾಡಿಗೆ ಹಣ, ಮುಂಗಡ ಮೊತ್ತ ಮತ್ತು ಮನೆಯಲ್ಲಿ ಏನಾದರೂ ಹಾನಿಯಾದರೆ ಯಾರು ಜವಾಬ್ದಾರರು ಎಂಬ ಅಂಶಗಳನ್ನು ಸ್ಪಷ್ಟವಾಗಿ ಬರೆಯಿಸಿ. ಅದೇ ರೀತಿ ಸೆಕ್ಯೂರಿಟಿ ಡೆಪಾಸಿಟ್. ಬಾಡಿಗೆದಾರರು ದಿಢೀರ್ ಮನೆ ಖಾಲಿ ಮಾಡಿದರೆ ಅಥವಾ ಬಾಡಿಗೆ ಕೊಡದೆ ಹೋದರೆ ನಿಮಗೆ ನಷ್ಟವಾಗದಂತೆ ತಡೆಯಲು ಮುಂಗಡ ಹಣ ಸಹಾಯ ಮಾಡುತ್ತೆ. ಸೊ ಕನಿಷ್ಠ 2 ರಿಂದ 3 ತಿಂಗಳ ಬಾಡಿಗೆಯನ್ನು ಡೆಪಾಸಿಟ್ ಆಗಿ ಇಟ್ಕೊಳ್ಳೋದು ಕೂಡ ಉತ್ತಮ ಆಗಿರುತ್ತೆ. ಅದೇ ರೀತಿ ಮನೆಗೆ ಬಂದ ಮೇಲೆ ಕಿರಿಕಿರಿ ಆಗಬಾರ್ದು ಅಂತ ಹೇಳಿದ್ರೆ ಎಲ್ಲ ನಿಯಮಗಳನ್ನು ನೀವು ತಿಳಿಸಲೇಬೇಕಾಗುತ್ತೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ. ಇನ್ನು ನಮ್ಮ ಚಾನೆಲ್ ಅನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.